ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ. ಯಾವುದೇ ಕಷ್ಟ ಇಲ್ಲದೆ ನೀವು ಈಸಿಯಾಗಿ ವೇಟನ್ನು ಕಡಿಮೆ ಮಾಡ್ಕೊಳ್ಬಹುದು. ತುಂಬಾನೇ ನ್ಯಾಚುರಲ್ ಆಗಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ ನಿಮ್ಮ ಆರೋಗ್ಯವನ್ನು ಇನ್ನೂ ಹೆಚ್ಚಿಸಿಕೊಂಡು ನೀವು ತೂಕವನ್ನು ಕಡಿಮೆ ಮಾಡ್ಕೊಳ್ಬಹುದು. ಇವತ್ತು ಹೇಳಿದಂಥ ಒಂದು ಸೂಪರ್ ಆದಂಥ ಮನೆಮದ್ದು ನೀವು ಮಾಡೋದ್ರಿಂದ ತಿಂಗಳಿಗೆ 5ರಿಂದ 10 kg ತೂಕವನ್ನು 100% ಕಡಿಮೆ ಮಾಡ್ಕೊಳ್ಬಹುದು. ತುಂಬ ಜನ ಕಮೆಂಟ್ಸಲ್ಲಿ ಕೇಳಿದ್ರಿ, ಮೇಡಮ್ ವೆಯ್ಟ್ ಲಾಸ್ ಮಾಡಲಿಕ್ಕೆ ಒಳ್ಳೆಯದಾದಂಥ ಮನೆಮದ್ದು ಹೇಳಿ ಅಂತೇಳಿ. ಇವತ್ತಿನ ಮನೆಮದ್ದನ್ನು ಕರೆಕ್ಟಾಗಿ ಫಾಲೋ ಮಾಡಬೇಕು ನೋಡಿ, ಆದರೆ ಮಾತ್ರ ನೀವು ವೆಯ್ಟನ್ನು ಕಡಿಮೆ ಮಾಡ್ಕೊಳ್ಬೋದು. ಇವಾಗ ಬನ್ನಿ ಆ ಸೂಪರ್ ಆದಂಥ ಮೆಥಡ್ ಯಾವುದು ಅಂತ ನೋಡೋಣ. ಅದಕ್ಕೂ ಮೊದಲು ಇಂತಹ ಒಳ್ಳೆಯ ವಿಡಿಯೋಗಳಿಗಾಗಿ ನೀವು ವೆಯ್ಟ್ ಮಾಡ್ತಾ ಇದ್ರಿ ಒಂದು ಲೈಕ್ ಕೊಡೋದಂತೂ ಮರೀಲೇಬೇಡಿ ಫ್ರೆಂಡ್ಸ್. ಜೊತೆಗೆ ಯಾರು ಹೊಸಬ್ರು ನನ್ನ ಚಾನಲ್ನ ನೋಡ್ತಿದ್ರೋ ಅವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇದೆ, ಅದನ್ನು ಪ್ರೆಸ್ ಮಾಡಿ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಫಸ್ಟ್ ತಲುಪತ್ತೆ. ಇವಾಗ ನೀವು ಇಲ್ಲಿ ನೋಡ್ತಾ ಇರೋದು ಚಿಯಾ ಸೀಡ್ಸ್ ಅಂತ ಹೇಳಿ, ಇದನ್ನು ಚಿಯಾ ಬೀಜಗಳು ಅಂತ ಕನ್ನಡದಲ್ಲಿ ಕರೀತಾರೆ. ಇದನ್ನು ಸೂಪರ್ ಫುಡ್ ಅಂತಲೂ ಹೇಳ್ತಾರೆ. ಇದು ನಿಮಗೆ ಆನ್ಲೈನಲ್ಲೂ ಸಿಗುತ್ತೆ, ಕೆಲವೊಂದು ಗ್ರಾಸರಿ ಶಾಪಲ್ಲೂ ಸಿಗುತ್ತೆ, ಆಯುರ್ವೇದಿಕ್ ಶಾಪಲ್ಲೂ ಸಿಗುತ್ತೆ. ಈ ಚಿಯಾ ಸೀಡ್ಸನ್ನು ಸೂಪರ್ ಫುಡ್ ಅಂತ ಹೇಳಿದ್ರ ಜೊತೆಗೆ ಇದು ವೆಯ್ಟ್ ಲಾಸ್ ಮಾಡಲಿಕ್ಕೂ ತುಂಬ ಬೆಸ್ಟ್ ಆದಂಥ ಒಂದು ಪ್ರಾಡಕ್ಟ್ ಅಂತ ಹೇಳ್ಬೋದು. ಯಾಕಂದರೆ ಇದನ್ನು ಸೇವಿಸುವುದರಿಂದ ನಾವು ಹೆಲ್ದಿಯಾಗಿ ನಮ್ಮ ವೆಯ್ಟ್ ಲಾಸನ್ನು ಮಾಡ್ಕೊಳ್ಬೋದು. ಆದರೆ ಇದನ್ನು ಸೇವನೆ ಮಾಡುವಂಥ ವಿಧಾನ ಮತ್ತು ಯಾವ ಸಮಯದಲ್ಲಿ ಸೇವನೆ ಮಾಡಬೇಕು ಅನ್ನೋದು ತುಂಬ ಜನಕ್ಕೆ ಗೊತ್ತಿಲ್ಲ. ಚಿಯಾ ಸೀಡ್ಸನ್ನು ಸೂಪರ್ ಫುಡ್ ಅಂತ ಯಾಕೆ ಕರೀತಾರೆ ಅಂದರೆ ಇದರಲ್ಲಿ ತುಂಬಾ ರಿಚ್ ಆದಂಥ ನ್ಯೂಟ್ರಿಯೆಂಟ್ಸ್ ಇದೆ, ಮ್ಯಾಗ್ನೀಷಿಯಮ್ ಇದೆ, ಫಾಸ್ಫರಸ್ ಇದೆ, ಕ್ಯಾಲ್ಶಿಯಂ ಇದೆ. ಈ ಎಲ್ಲ ಅಂಶಗಳು ನಮ್ಮ ಮೂಳೆಗಳನ್ನು ಸ್ಟ್ರಾಂಗ್ ಆಗಿ ಇಡಲಿಕ್ಕೆ, ನಮ್ಮ ದೇಹದ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಈ ಚಿಯಾ ಸೀಡ್ಸನ್ನು ಇನ್ನೊಂದು ಮುಖ್ಯ ಗುಣ ಅಂದರೆ ನಮ್ಮ ಬಾಡಿಯಲ್ಲಿ ಆಕ್ಸಿಡೇಟಿವ್ ಸ್ಟ್ರೆಸ್ಸನ್ನು ಕಡಿಮೆ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಈ ಚಿಯಾ ಸೀಡ್ಸಲ್ಲಿ ಒಮೆಗಾ 3 ಮತ್ತು ಒಮೆಗಾ 6 ಫ್ಯಾಟಿ ಆಸಿಡ್ಸ್ ಇದೆ. ಇದು ನಮ್ಮ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು. ಈ ಚಿಯಾ ಸೀಡ್ಸಲ್ಲಿ ಅಂಥದ್ದೇನಿದೆ ವೆಯ್ಟ್ ಲಾಸ್ ಮಾಡಲಿಕ್ಕೆ ಅಂತ ನೀವು ಕೇಳ್ಬೋದು. ಕಾರಣ ಚಿಯಾ ಸೀಡ್ಸಲ್ಲಿ ರಿಚ್ ಆದಂಥ ಫೈಬರ್ ಅಂಶ ಇದೆ. ಹಾಗಾಗಿ ನಾವು ಚಿಯಾ ಬೀಜಗಳನ್ನು ಸೇವನೆ ಮಾಡೋದ್ರಿಂದ ನಮ್ಮ ಹೊಟ್ಟೆ ಹಸುವನ್ನು ಕಡಿಮೆ ಮಾಡುತ್ತೆ. ಹೊಟ್ಟೆ ಹಸುವು ನಮಗೆ ಆಗೋದೇ ಇಲ್ಲ. ಜೊತೆಗೆ ನಮ್ಮ ಡೈಜೆಷನನ್ನು ಬೂಸ್ಟ್ ಮಾಡೋದ್ರಿಂದ ನಾವು ತಿಂದಂಥ ಆಹಾರ ಸರಿಯಾದ ಪ್ರಮಾಣದಲ್ಲಿ ತೆಗೆದುಕೊಳ್ತೀವಿ. ಜೊತೆಗೆ ತಿಂದಂಥ ಆಹಾರ ಈಸಿಯಾಗಿ ಸರಿಯಾಗಿ ಡೈಜೆಸ್ಟ್ ಆಗಿಬಿಟ್ಟು ಅದು ಶಕ್ತಿಯಾಗಿ ಕನ್ವರ್ಟ್ ಆಗುತ್ತೆ. ಬಜ್ಜಾಗಿ ಕನ್ವರ್ಟ್ ಆಗಲಿಕ್ಕೆ ಇದು ಬಿಡೋದಿಲ್ಲ. ಇನ್ನೊಂದು ಮುಖ್ಯ ಗುಣ ಅಂದರೆ ನಾವು ಚಿಯಾ ಸೀಡ್ಸನ್ನು ಸೇವನೆ ಮಾಡೋದ್ರಿಂದ ನಮಗೆ ಬೇಕಾದಂಥ ಎಲ್ಲ ಪ್ರೋಟೀನ್, ನ್ಯೂಟ್ರಿಯೆಂಟ್ಸ್ಗಳ ಕೊರತೆಯನ್ನು ನೀಗಿಸುವುದರ ಜೊತೆಗೆ ಶುಗರ್, BP, ಥೈರಾಯ್ಡ್, ಕೊಲೆಸ್ಟ್ರಾಲ್, ಸ್ಕಿನ್ ಅಲರ್ಜಿ, PCOS ಸಮಸ್ಯೆ ಇರೋರು ಡೈಲಿ ಚಿಯಾ ಸೀಡ್ಸನ್ನು ತಿನ್ನುವುದರಿಂದ ಇವರಿಗೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಆಗುತ್ತೆ. ಯಾರಿಗೆ ಕಾನ್ಸ್ಟಿಪೇಷನ್ ಇದೆ ಅವರಿಗೆ ರೆಗ್ಯುಲರ್ ಬೌಲ್ ಮೂಮೆಂಟಲ್ಲೂ ಇದು ಹೆಲ್ಪ್ ಮಾಡುತ್ತೆ. ಇದರಿಂದ ಈಸಿಯಾಗಿ ವೆಯ್ಟ್ ಲಾಸ್ ಮಾಡ್ಕೊಳ್ಬೋದು. ಹಾಗಾದರೆ ಬನ್ನಿ ನಾವು ಚಿಯಾ ಸೀಡ್ಸನ್ನು ಯಾವ ರೀತಿ ಸೇವನೆ ಮಾಡಬೇಕು ಅಂತ ತಿಳ್ಕೊಳ್ಳೋಣ. ನಾವು ಚಿಯಾ ಸೀಡ್ಸನ್ನು ದಿನಕ್ಕೆ 2 ಸ್ಪೂನ್ ಅಷ್ಟೇ ತಗೊಳ್ಬೋದು, ಅದಕ್ಕಿಂತ ಜಾಸ್ತಿ ತಗೊಳ್ಬಾರ್ದು. ಇಲ್ಲಿ ನಾನು 1 ಸ್ಪೂನ್ ಚಿಯಾ ಸೀಡ್ಸನ್ನು ನೋಡಿ ತಗೊಂಡಿದ್ದೀನಿ. ಇದಕ್ಕೆ ನೀರು ಹಾಕ್ಬಿಟ್ಟು ರಾತ್ರಿ ಮಲಗುವುದಕ್ಕಿಂತ ಮೊದಲು ಅದನ್ನು ನೆನೆಸಿಡಬೇಕು. ಇದು ಬೆಳಗಾಗೋ ಅಷ್ಟೊತ್ತಿಗೆ ತುಂಬ ಚೆನ್ನಾಗಿ ನೆನೆದ್ಬಿಟ್ಟು ಜೆಲ್ ಟೈಪ್ ಆಗುತ್ತೆ. ಚಿಯಾ ಸೀಡ್ಸ್ ಸೇವನೆ ಮಾಡೋದ್ರಿಂದ ನಮಗೆ ವೆಯ್ಟ್ ಲಾಸ್ ಮಾಡ್ತಿದ್ದೀವಿ ಅಂತ ಅನಿಸೋದೇ ಇಲ್ಲ. ವೆಯ್ಟ್ ಲಾಸ್ ಆಗುತ್ತೆ, ಅದ್ರ ಜೊತೆಗೆ ನಮ್ಮ ಹೆಲ್ತ್ ಕೂಡ ಇಂಪ್ರೂವ್ ಆಗುತ್ತೆ. ನಾವು ನ್ಯಾಚುರಲ್ ಆಗಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲದೆ ವೆಯ್ಟನ್ನು ಲಾಸ್ ಮಾಡ್ಕೊಳ್ಬೋದು. ನೋಡಿ, ಈ ರೀತಿ ಜೆಲ್ ಟೈಪ್ ಆಗಿರುತ್ತೆ ನೋಡಿ, ಈ ರೀತಿ ಚೆನ್ನಾಗಿ ನೆಂದಿರುತ್ತೆ. ಇದನ್ನು ನಾವು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ನಾವು ನೀರಿನ ಜೊತೆಗೆ ನಾವು ಇದನ್ನು ಸೇವಿಸಬೇಕು. ಇದಕ್ಕೆ ಬೇಕಾದರೆ ನೀವು ಜೇನುತುಪ್ಪವನ್ನು ಮಿಕ್ಸ್ ಮಾಡ್ಕೊಳ್ಬೋದು, ಇಲ್ಲ ಇದಕ್ಕೆ ಮಜ್ಜಿಗೆ ಅಥವಾ ಮೊಸರನ್ನು ಸಹಿತ ಮಿಕ್ಸ್ ಮಾಡಿಕೊಂಡು ಕುಡಿಬೋದು. ಈ ರೀತಿ ಚಿಯಾ ಸೀಡ್ಸನ್ನು ನೀವು ಡೈಲಿ ತೆಗೆದುಕೊಳ್ತಾ ಬಂದರೆ ಈಸಿಯಾಗಿ ನೀವು ವೆಯ್ಟನ್ನು ಕಡಿಮೆ ಮಾಡ್ಕೊಳ್ಬೋದು. ಹೇಗೆಂದರೆ ನೀವು ತಿನ್ನುವಂಥ ಆಹಾರವು ಸಹಿತ ಕಡಿಮೆ ತಿನ್ಬೋದು. ಯಾಕಂದರೆ ಚಿಯಾ ಸೀಡ್ಸ್ ನಮ್ಮ ಹೊಟ್ಟೆಗೆ ಹೋದಾಗ ತುಂಬಾ ರಿಚ್ ಆದಂಥ ಫೈಬರ್ ಅಂಶ ಇದೆ. ಇದು ಹಸುವನ್ನು ಕಡಿಮೆ ಮಾಡುತ್ತೆ. ಹಾಗಾಗಿ ನಾವು ಈಸಿಯಾಗಿ ವೆಯ್ಟನ್ನು ಕಡಿಮೆ ಮಾಡ್ಕೊಳ್ಬೋದು. ನಿಮ್ಮ ತೂಕ ಫಾಸ್ಟಾಗಿ ಕಡಿಮೆ ಆಗಬೇಕು ಅಂದರೆ 100% ಗ್ಯಾರಂಟಿ ಹೇಳಿದ್ದೀನಲ್ವಾ, ತೂಕ ನಿಮಗೆ ಕಡಿಮೆ ಆಗಲೇಬೇಕು ಅಂಥೇಳಿ. ಅದಕ್ಕೆ ಇನ್ನೊಂದು, ರಾತ್ರಿ ನೀವು ಮಲಗೋದಕ್ಕಿಂತ ಮೊದಲು ಒಂದು ಸೂಪರ್ ಆದಂಥ ಒಂದು ಡ್ರಿಂಕ್ಸನ್ನು ಹೇಳ್ತೀನಿ. ಜೊತೆಗೆ ಆ ಡ್ರಿಂಕ್ಸನ್ನು ನೀವು ಕುಡಿಯೋದ್ರಿಂದ ವೆಯ್ಟನ್ನು ಫಾಸ್ಟಾಗಿ ಕಡಿಮೆ ಮಾಡ್ಕೊಳ್ಬೋದು. ಅದು ಹೇಗೆ ಮಾಡ್ಕೊಳ್ಳೋದು ಅಂದರೆ, ಇಲ್ಲಿ ನಾನು 2 ಗ್ಲಾಸ್ ನೀರನ್ನು ಒಂದು ಪಾತ್ರೆಯಲ್ಲಿ ತೊಗೊಂಡಿದ್ದೀನಿ. ಇದಕ್ಕೆ ನಾವು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಹಾಕೊಳ್ಳೋಣ. ಫ್ರೆಂಡ್ಸ್, ನೀವು ಆದಷ್ಟು ಮನೆಯಲ್ಲಿ ಅರಿಶಿನ ಕೊಂಬನ್ನು ತಂದು ಅದನ್ನು ಪೌಡ್ರ್ ಮಾಡಿ ಇಟ್ಕೊಳ್ಬೇಕು. ಅದಾದರೆ ಮಾತ್ರ ನಿಮಗೆ ಒಳ್ಳೆ ಹೆಲ್ಪ್ ಆಗುತ್ತೆ. ಈ ಅರಿಶಿನ ಪುಡಿ ನಾವು ರಾತ್ರಿ ಮಲಗಿದಾಗ ಫ್ಯಾಟ್ ಕಟ್ಟರ್ ಆಗಿ ವರ್ಕ್ ಆಗುತ್ತೆ. ಜೊತೆಗೆ ನಮ್ಮ ಸ್ಕಿನ್ನಿಗೂ ತುಂಬಾ ಒಳ್ಳೆಯದು.
ಅದಲ್ಲದೆ ನಮಗೆ ಯಾವುದೇ ರೀತಿಯ ಇನ್ಫೆಕ್ಷನ್, ಫೀವರ್ ಅಥವಾ ಗಂಟಲು ಕೆರೆತ ಈ ರೀತಿ ಪ್ರಾಬ್ಲಮ್ ಆಗಿದ್ರೂ ಸಹಿತ ಅದನ್ನು ನಿವಾರಣೆ ಮಾಡಲಿಕ್ಕೆ ಅರಿಶಿನ ಪುಡಿ ತುಂಬಾ ಒಳ್ಳೆಯದು. ನೆಕ್ಸ್ಟ್ ನಾವು ಇದಕ್ಕೆ ಶುಂಠಿಯನ್ನು ತಗೊಳ್ಳೋಣ. ಶುಂಠಿ ಅಂತೂ ನಮ್ಮ ಡೈಜೆಷನಿಗೆ ತುಂಬಾ ಒಳ್ಳೆಯದು, ನಮ್ಮ ಡೈಜೆಷನನ್ನು ಇಂಪ್ರೂವ್ ಮಾಡುತ್ತೆ. ಯಾವುದೇ ರೀತಿಯ ಆಹಾರವನ್ನು ತಿಂದರೂ ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ. ಹಾಗಾಗಿ ನಾವು ತಿಂದಂಥ ಆಹಾರವನ್ನು ಬೊಜ್ಜಾಗಿ ಕೊಬ್ಬಾಗಿ ಕನ್ವರ್ಟ್ ಆಗಲಿಕ್ಕೆ ಬಿಡೋದಿಲ್ಲ. ಹಾಗಾಗಿ ಇದು ವೆಯ್ಟ್ ಲಾಸ್ ಮಾಡಲಿಕ್ಕೆ ತುಂಬಾ ಒಳ್ಳೆಯದು. ಇಲ್ಲಿ ನಾನು 2 ಪೀಸ್ ಅಂದರೆ ಅರ್ಧ ಇಂಚು ಶುಂಠಿಯನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ನಾವು ಇದಕ್ಕೆ ಲೆಮನನ್ನು ಹಾಕೊಳ್ಳೋಣ. ಲಿಂಬೆಹಣ್ಣು ಅಷ್ಟೇ ನಾವು ತಿಂದಂಥ ಆಹಾರವನ್ನು ಡೈಜೆಸ್ಟ್ ಮಾಡಲಿಕ್ಕೆ ತುಂಬಾ ಒಳ್ಳೆಯದು. ಇಲ್ಲಿ ಮುಖ್ಯವಾಗಿ ನಾವು ಯಾವುದೇ ಆಹಾರವನ್ನು ತಿಂತೀವೋ ಅದು ನಮ್ಮ ದೇಹದಲ್ಲಿ ಉಳಿಬಾರ್ದು, ಈಸಿಯಾಗಿ ಡೈಜೆಸ್ಟ್ ಆಗಬೇಕು. ನಮ್ಮ ದೇಹದಲ್ಲಿರುವ ಕಲ್ಮಶವೆಲ್ಲ ಹೊರಹಾಕಲ್ಪಡಬೇಕು. ಆವಾಗ ನಾವು ತೂಕವನ್ನು ಕಡಿಮೆ ಮಾಡ್ಕೊಳ್ಬೋದು. ಹಾಗಾಗಿ ನಾನಿಲ್ಲಿ ಲಿಂಬೆಹಣ್ಣಿನ 2 ಸ್ಲೈಸ್, ತೆಳುವಾದಂಥ 2 ಸ್ಲೈಸನ್ನು ನೋಡಿ ಈ ರೀತಿ ಮಾಡಿ ಸಿಪ್ಪೆ ಸಮೇತ ನಾನು ಈ ನೀರಿಗೆ ಹಾಕ್ತಾ ಇದ್ದೀನಿ. ಇವಾಗ ನಾವು ತಯಾರಿ ಮಾಡ್ತಿರೋದು ತುಂಬಾ ದಿ ಬೆಸ್ಟ್ ವೆಯ್ಟ್ ಕಟ್ಟರ್ ಡ್ರಿಂಕ್ ಅಂತಲೇ ಹೇಳ್ಬೋದು. ಇದನ್ನು ನಾವು ಕುದಿಸೋಣ. ಅಂದರೆ ಇಲ್ಲಿ 2 ಗ್ಲಾಸ್ ನೀರನ್ನು ಹಾಕಿದ್ದೀನಿ. 1.5 ಗ್ಲಾಸಷ್ಟು ಆದರೆ ಸಾಕಾಗತ್ತೆ. ನೋಡಿ ಇದು ಚೆನ್ನಾಗಿ ಕುದಿಬೇಕು. ಇವಾಗ ನೋಡಿ ಕುದೀತಾ ಇದೆ. 1.5 ಗ್ಲಾಸಷ್ಟು ಆಗಿದೆ. ಇವಾಗ ಸ್ಟವನ್ನು ಆಫ್ ಮಾಡಿಬಿಡೋಣ. ಇಲ್ಲಿ ಹಾಕಿದ ಎಲ್ಲ ಪದಾರ್ಥಗಳು ನಮ್ಮ ತೂಕವನ್ನು, ವೆಯ್ಟನ್ನು ಕಡಿಮೆ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಇವಾಗ ಇದನ್ನು ನಾವು ಬಿಸಿ ಇರುವಾಗಲೇ ಒಂದು ಗ್ಲಾಸಿಗೆ ಸೋಸ್ಕೊಳ್ಳೋಣ. ಇದನ್ನು ನಾವು ರಾತ್ರಿ ಊಟ ಮಾಡಿ ಮಲಗುವುದಕ್ಕಿಂತ ಮೊದಲು ಸಿಪ್ ಬೈ ಸಿಪ್ ನಿಧಾನವಾಗಿ ನಾವು ಇದನ್ನು ಸೇವನೆ ಮಾಡಬೇಕು. ಫ್ರೆಂಡ್ಸ್, ನಾವು ಮನೆಮದ್ದಿನಲ್ಲಿ ತುಂಬಾ ಬೆಸ್ಟ್ ಆದಂಥ 2 ರೆಮಿಡಿನ ಹೇಳಿದ್ದೀನಿ. ಇವೆರಡನ್ನೂ ನೀವು ಫಾಲೋ ಮಾಡಬೇಕು. ತುಂಬ ಈಸಿಯಾಗಿ ನೀವು ವೆಯ್ಟನ್ನು ಕಡಿಮೆ ಮಾಡ್ಕೊಳ್ಬೋದು. ಫಸ್ಟು ಚಿಯಾ ಸೀಡ್ಸ್ ನೀರಿನಲ್ಲಿ ನೆನೆಸಿಡಬೇಕು. ರಾತ್ರಿ ಬೆಳಗ್ಗೆ ಎದ್ದ ತಕ್ಷಣ ಅದನ್ನು ತಿನ್ನಬೇಕು ಖಾಲಿ ಹೊಟ್ಟೆಲಿ. ನೆಕ್ಸ್ಟ್ ರಾತ್ರಿ ಮಲಗುವುದಕ್ಕಿಂತ ಮೊದಲು ಇದು 1 ಗ್ಲಾಸ್ ನೀವು ನಿಧಾನವಾಗಿ ಕುಡಿಬೇಕು. ಇವಾಗ ನೀವು ಕೇಳ್ಬೋದು ಎಷ್ಟು ದಿನ ಕುಡಿಬೇಕು ಅಂತೇಳಿ. ಇದನ್ನು ಇಷ್ಟೇ ದಿನ ಅಂತ ಇಲ್ಲ, ನೀವು 1 ತಿಂಗಳು 2 ತಿಂಗಳು ಕಂಟಿನ್ಯೂ ಮಾಡ್ಬೋದು. ನಿಮ್ಮ ಹೆಲ್ತಿಗೂ ತುಂಬಾ ಒಳ್ಳೆಯದು. ಜೊತೆಗೆ ವೆಯ್ಟನ್ನು ಕೂಡ ಇದು ಕಡಿಮೆ ಮಾಡುತ್ತೆ. ಇದು ನಿಮ್ಮ ದೇಹದಲ್ಲಿ ಬೇಡವಾದಂಥ ಬೊಜ್ಜನ್ನು, ಕೊಬ್ಬನ್ನು ಕರಗಿಸುತ್ತೆ. ಜೊತೆಗೆ ಬೆಲ್ಲಿ ಫ್ಯಾಟನ್ನು ಕಡಿಮೆ ಮಾಡುತ್ತೆ. ಈ ಮನೆಮದ್ದು ಮಾಡೋದ್ರ ಜೊತೆಗೆ ನೀವು ಫಾಸ್ಟಾಗಿ ವಾಕಿಂಗ್ ಮಾಡೋದು, ಜಂಪಿಂಗ್ ಮಾಡೋದು, ಒಂದು ವೇಳೆ ಸ್ವಲ್ಪ ವಯಸ್ಸಾದವರಾದರೆ ಸ್ವಲ್ಪ ವಾಕಿಂಗ್, ಡೈಲಿ 2 ಟೈಮ್ಸ್ ವಾಕಿಂಗ್ ಮಾಡೋದ್ರಿಂದ ಫಾಸ್ಟಾಗಿ ವೆಯ್ಟನ್ನು ಲಾಸ್ ಮಾಡ್ಕೊಳ್ಬೋದು. ಯಾರು ತೂಕವನ್ನು ಕಡಿಮೆ ಮಾಡಲೇಬೇಕು ಅಂದ್ಕೊಂಡವರಿಗೆ ಗೊತ್ತಿರುತ್ತೆ ಯಾವ ಆಹಾರವನ್ನು ತೆಗೆದುಕೊಳ್ಬೇಕು ಅಂತೇಳಿ. ಆದಷ್ಟು ಮನೆ ಆಹಾರವನ್ನು ತೆಗೆದುಕೊಳ್ಳೋದು ತುಂಬ ಗಾದಿ ಮಾತಿದೆ. 1 ಹೊತ್ತು ಊಟ ಮಾಡಿದವನು ಯೋಗಿ ಅಂತೇಳಿ. ನಾವು ಯೋಗಿ ಆಗಲಿಕ್ಕಾಗೋದಿಲ್ಲ. 2 ಹೊತ್ತು ಊಟ ಮಾಡಿದವನು ನಿರೋಗಿ ಅಂತ ಹೇಳಿ. 3 ಹೊತ್ತು ಊಟ ಮಾಡಿದವನು ಹೊತ್ಕೊಂಡು ಹೋಗಿ ಅಂದರೆ ಅವನಿಗೆ ಆರೋಗ್ಯ ಸರಿ ಇರೋದಿಲ್ಲ ಅಂತ. ಹಾಗಾಗಿ ವೆಯ್ಟ್ ಲಾಸ್ ಮಾಡೋರು 2 ಹೊತ್ತು ಊಟ ಮಾಡಿದ್ರೆ ಸಾಕಾಗುತ್ತೆ. ಇದು ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು.